ಲೋಹಿತ್ ಅವರು ಈಗ ಆ ಟಿಕೆಟ್ ನೋಡಿರ್ಬೋದು ನೀವು. ಮೋದಿಯವರ ಒಂದು ಸೆಲ್ಯೂಟ್ ಹೊಡೆಯುವಂಥ ಒಂದು ಫೋಟೋ ಇದೆ. ಬಿಹಾರ ಚುನಾವಣೆ ಹತ್ತಿರ ಬರ್ತಾ ಇದೆ, ಹಾಗಾಗಿನೇ ಬಹಳ ಕ್ಲಿಯರಾಗಿ ಕಾಣಿಸ್ತಾ ಇರೋದು ಚುನಾವಣಾ ಸರಕಾಗಿ, ಚುನಾವಣಾ ಪ್ರಚಾರಕ್ಕಾಗಿ ನೀವು ನಮ್ಮ ದೇಶದ ಸೈನಿಕರು ನೆತ್ತರನ್ನು ಹರಿಸಿದ್ರಲ್ವ, ಆಪರೇಷನ್ ಮಾಡಿದ್ರಲ್ವ, ಅದನ್ನು ಬಳಸಿಕೊಳ್ತಿದ್ದೀರಿ ಅಂತ ಆರೋಪಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು, BSP ಅವರು. ಒಂದು ಏನು ನಮ್ಮ ಭಾರತ ದೇಶದ ಸೈನಿಕರು ಈ ಒಂದು ಭಯೋತ್ಪಾದನೆ ಅಥವಾ ಉಗ್ರಗಾಮಿಗಳ ವಿರುದ್ಧ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನ ಒಂದು ಉಗ್ರಗಾಮಿ ದೇಶಕ್ಕೆ ತಕ್ಕ ಶಾಸ್ತಿ ಅಥವಾ ಅವರಿಗೆ ತಕ್ಕ ಪಾಠ ಏನು ಕಲಿಸಿದ್ರು. ಏಪ್ರಿಲ್ 22ಕ್ಕೆ ಏನು ನಮ್ಮ ಪಹಲ್ಗಾಮ್ ಅಲ್ಲಿ 26 ಅವರ ಕುಟುಂಬದ ಮುಂದೆನೇ ಸಹ ಅವರು ಧರ್ಮ ಕೇಳಿ, ಅವರು ನೀವು ಭಾರತೀಯರ ಅಂತ ಕೇಳಿ ಅವ್ರ ಕುಟುಂಬದವ್ರ ಮುಂದೆನೇ ಅವ್ರನ್ನ ಹತ್ಯೆ ಮಾಡೋ ಒಂದು ಅಮಾನವೀಯವಾದಂಥ ಘಟನೆ ನಡೀತು. ಅದರದ ತಕ್ಕ ಒಂದು ಪ್ರತೀಕಾರ ಮತ್ತೆ ಪ್ರತಿರೋಧ ನಾವು ದೇಶವಾಗಿ ನೀಡಲೇಬೇಕಾಗಿತ್ತು. ಅದು ನಮ್ಮ ಸೇನೆ ಅತ್ಯಂತ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ ಮಾಡಿಕೊಟ್ಟಿದೆ, ನಡೆಸಿದೆ, ಮತ್ತೆ ಇನ್ನೊಂದು ನಡೆಸ್ತಾ ಇದೆ. ಇದು ಕದನ ವಿರಾಮ ಅಷ್ಟೇ, ಕದನ ಅಂತ್ಯ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಒಂದು ದೇಶಕ್ಕೆ ಈ ಉಗ್ರಗಾಮಿಗಳು ಮತ್ತೆ ವಿಶೇಷವಾಗಿ ಪಾಕಿಸ್ತಾನದ ವಿರುದ್ಧ ಅರಿವು ಮೂಡಿಸ್ಬೇಕು. ಅವರೆಂಥ ಕುತಂತ್ರಿಗಳು, ಎಂಥ ಅವರು ನಮ್ಮ ದೇಶಕ್ಕೆ ಮಾರಕ. ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಈ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಭಾರತ ದೇಶದಲ್ಲಿ ಏಕತೆ ಮೂಡಿದೆ. ಇವತ್ತು ಜಾತ್ಯತೀತವಾಗಿ ಅಥವಾ ಧರ್ಮಾತೀತವಾಗಿ ಇವತ್ತು ಆ ಉಗ್ರಗಾಮಿಗಳ ವಿರುದ್ಧ ಏಕತೆ ಮೂಡಿದೆ. ಆ ವಿಚಾರದಲ್ಲಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದಕ್ಕೆ ನಾವು ಎಲ್ಲಾ ತರದೂ ಕ್ರಮ ನಾವು ಸರ್ಕಾರದ ಆಗಿ ನಾವು ಕ್ರಮ ತಗೊಳ್ತೀವಿ. ನಿಮ್ಮ ಪ್ರಕಾರ ಇವತ್ತು ರೈಲ್ವೆ ಈಗ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆ ಅಥವಾ ನಮ್ಮ ಜಯ ಏನಿದೆ, ಭಾರತ ಸೇನೆಯ ಜಯ, ಈ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು? ಮೋದಿ ಅವರು ಕೇಂದ್ರ ಸರ್ಕಾರಕ್ಕ, ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕಾ ಅಂತ ಹೇಳಿ ನೀವು ಒಬ್ಬ ಭಾರತೀಯ ಪ್ರಜಾ ಹೇಳಿ ನೋಡೋಣ. ಪ್ರಪ್ರಥಮವಾಗಿ ಇದು ಎಲ್ಲ ಯಶಸ್ಸು ಸೇನೆಗೆ ಲಭಿಸಬೇಕಾಗತ್ತೆ. ಆ ಸೇನೆಗೆ ಬಲ ತುಂಬುವಂತ ನಾಯಕತ್ವ ಅಥವಾ ಸರ್ಕಾರಕ್ಕೂ ನೀವು ದಯವಿಟ್ಟು ಪರಿಗಣಿಸಬೇಕಾಗತ್ತೆ. ಎಲ್ಲರೂ ಸಹ ಸರ್ಕಾರಕ್ಕೆ ಯಾಕಂದ್ರೆ ಸರ್ಕಾರ ಆ ರೀತಿ ಉತ್ತೇಜನ ಕೊಟ್ಟಿದೆ. ಅವರಿಗೆ ಶಸ್ತ್ರಗಳಾಗಿರ್ಬೋದು, ಸಾಕಷ್ಟು ಅವರಿಗೆ ನಿರ್ಧಾರ ತಗೊಳ್ಳೋದಕ್ಕೆ ಅಥವಾ ನಿರ್ಣಯಗಳು ತಗೊಳ್ಳೋದಕ್ಕೆ ಸಾಕಷ್ಟು ಮುಕ್ತವಾದಂತ ಅವಕಾಶ ಕೊಟ್ಟಿರುವಂತದ್ದು ಸರ್ಕಾರ. ಯಾಕಂದ್ರೆ ಸರ್ಕಾರದ ವ್ಯವಸ್ಥೆನಲ್ಲೇ ಸೇನೆ ಇರುವಂತದ್ದು. ಸೊ ಅದ್ರಲ್ಲಿ ಏನಂತ ಇದೆ, ರೈಲ್ವೆ ಟಿಕೆಟ್ ತಾವು ಕೇಳ್ತಾ ಇದ್ರಿ, ನಾವು ಹೇಳಿರುವಂತದ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಆಪರೇಷನ್ ಸಿಂಧೂರ ಹೊಸ ರೇಖೆಯನ್ನು ಎಳೆದಿದೆ, ಹೊಸ ಮಾನದಂಡ, ಹೊಸ ಸಾಮಾನ್ಯತೆಯನ್ನು ಹೊಂದಿಸಲಾಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಅದರಲ್ಲಿ ಪ್ರಚಾರ ತಗೊಳ್ಳುವಂತ ನಮಗೆ ದಿಗಿಲು ನಮಗಿಲ್ಲ. ನಮ್ಮ ಪಕ್ಷ ಅತ್ಯಂತ ಅಥವಾ ನಮ್ಮ ಸರ್ಕಾರ ಅತ್ಯಂತ ಬಲಿಷ್ಠವಾಗಿಲ್ಲ. ಮೋದಿ ಅವ್ರ ಫೋಟೋ ಹಾಕ್ಬೇಕಾಗಿತ್ತು, ನಮ್ಮ ಸೇನಾಧಿಕಾರಿಗಳು ಹುತಾತ್ಮರ ಸೈನಿಕರ ಫೋಟೋ ಹಾಕ್ಬೇಕಾಗಿತ್ತು ಸರ್, ಒಪ್ಕೋತಿದ್ವಿ ನಾವಲ್ಲಿ. ಸರ್, ಇವತ್ತು ಮೋದಿ ನರೇಂದ್ರ ನಮ್ಮ ನೆಚ್ಚಿನ ನಾಯಕರಾದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಖವಾಣಿ. ಅವರು ಅಚಲವಾದಂತ ನಿರ್ಧಾರ ನೋಡಿ. ಇವತ್ತು ಸರ್ಕಾರ ಅಥವಾ ದೇಶ ನಡೆಸೋದಕ್ಕೆ ಒಬ್ರು IAS ನುರಿತ IAS ಅಧಿಕಾರಿಗಳನ್ನು ನಡೆಸಬಹುದು. ಕೆಲವು ದೇಶದಲ್ಲಿ ಆ ರೀತಿನೂ ಆಗತ್ತೆ. ಬಟ್ ಒಂದು ದೇಶ ನಿರ್ವಹಣೆ ಮಾಡೋದಕ್ಕೆ ದಿಟ್ಟ ನಾಯಕತ್ವ ಬೇಕಾಗತ್ತೆ. ಆ ನಾಯಕತ್ವ ನಮ್ಮ ನರೇಂದ್ರ ಮೋದಿ ಅವರು 2004 ಬಂದಾದ್ಮೇಲೆ ಈ ದೇಶದ ನಾಗರಿಕರಿಗೆ ಅಚಲವಾದಂತ ನಂಬಿಕೆ, ವಿಶ್ವಾಸ, ಅಭಿಮಾನ ಈ ದೇಶದ ಬಗ್ಗೆ ಹೆಚ್ಚಿನ ರೀತಿ ಮೂಡಿದೆ. ಅದನ್ನ ತಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಎಸ್ ಸರ್, ಲೋಹಿತ್ ಅವರೇ ಮತ್ತೆ ಬರ್ತೀನಿ, ನಾನು ಬ್ರೇಕ್ನ ಸಮಯ ಆಗಿದೆ.